ಇಲ್ಲ ಅಂತಂದ್ರೆ ನಿಮಗೆ ಗ್ರಾಹಕರ ಮೇಲೆ ಯಾವ ರೀತಿ ನೋಡ್ರಿ, ಅಡಿಗೆ ಅನಿಲ ಮೂಲ ಸೌಕರ್ಯ ಅದೇ. ಊಟ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಒಂದು ದಿವಸ 2 ದಿವಸ ನೋಡ್ಬೋದು, ಇದು ಎಷ್ಟು ದಿವಸ ಇದಾಗ್ತಾ ಇದೆ. ಆ ಕೊಲ್ಲಿ ಇದರಿಂದ ಅಡಿಗೆ ಅನಿಲ ಒಂದೇ ಅಲ್ಲ, ಹೋಟೆಲ್ಗೂ ಇದು ಇದೆ. ಯಾಕಂದ್ರೆ ಪಾಪ ಎಷ್ಟೊಂದು ಜನ ಮಧ್ಯಾಹ್ನ ಊಟ ಹೊರಗಡೆ ಮಾಡ್ತಾರೆ ಹೋಟ್ಲಲ್ಲಿ. ಅವರು ಇದನ್ನೇ ಇದಾಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಇವಾಗ ನಾನು ಬಂದಿದ್ದೀನಿ ಇಲ್ಲಿ ಊಟಕ್ಕೆ, ಇವಾಗ ಅದೇ ಹೇಳ್ತಾ ಇದ್ರು 2-3 ದಿವಸ ನಮ್ದು ಸಿಲಿಂಡರ್ ಇದಿಲ್ಲ ಅಂತ. ಸೊ ಇದು ಬೇಗ ಈಡೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲರಿಗೂ ಇದಾಗುತ್ತೆ. ಇಷ್ಟು ದಿವಸ ಏನು ಪ್ರಾಬ್ಲಮ್ ಇರಲಿಲ್ಲ. ಕೊಲ್ಲಿ ಯುದ್ಧ ಶುರು ಆಗಿ 10 ದಿವಸ ಆಗಿತ್ತು. ಈಗ 2-3 ದಿವಸದಿಂದ ಇದು ತೊಂದರೆ ಆಗ್ತಾ ಇದೆ. ಅದು ಬೇಗ ಇದು ಈಡೇರಿಸಿದ್ರೆ ಎಲ್ಲರಿಗೂ ಜನಗಳಿಗೆ ಮಧ್ಯ ಇವ್ರುಗಳಿಗೆಲ್ಲ ಒಳ್ಳೇದಾಗತ್ತೆ ಅಂತ ಇದು ಮಾಡ್ತಾ ಇದ್ದೆ. ಹೋಟೆಲ್ ಮಾಲೀಕರಿಗೆ ಮತ್ತೆ ಗ್ರಾಹಕರಿಗೆ ಹೋಲಿಸಿಕೊಂಡ್ರೆ ಯಾವ ಸರ್, ಗ್ರಾಹಕರು ಬಂದ್ರೆ ಹೋಟೆಲ್ ಮಾಲೀಕರಿಗೆ ಇದಾಗೋದು, ವ್ಯಾಪಾರ ಇದಾಗಿ. ಬಟ್ ಮಾಲೀಕರು ಏನ್ ಮಾಡ್ತಾರೆ ಸರ್, ಇದು ತೊಂದರೆ ಆಗ್ತಾ ಇರೋದು ಗ್ಯಾಸ್ ಅಲ್ಲಿ ಮೂಲ ಇದರಲ್ಲೇ. ಅದೇ ಇವಾಗ ಹೇಳಿದಾರಲ್ಲ ಕೇಂದ್ರ ಸರ್ಕಾರ ಸಚಿವರು ಹೇಳಿದ್ದಾರೆ, ಇಂಧನ ಸಚಿವರು ಬೇಗ ಈಡೇರಿಸ್ತೀನಿ ಅಂತ. ಈಡೇರಿಸಿದ್ರೆ ಎಲ್ರಿಗೂ ಸಂತೋಷ. ನಮ್ಮ ರಾಜ್ಯಕ್ಕೆಲ್ಲ ಇಡೀ ಭಾರತಕ್ಕೆ ಒಳ್ಳೆ ಇದಾಗತ್ತೆ. ಅಡಿಗೆ ಅನಿಲ ಹೋಟ್ಲಿಗೆ ಅಲ್ಲ, ಮನೆಗೂ ಇದಾಗ್ತಾ ಇದೆ. ಬೇಗ ಬೇಕಲ್ವಾ ಇವಾಗ. ಅದು ಈಗ ಬಿಸಿಲುಗಾಲ, ಕರೆಂಟ್ ಹೋದ್ರೆ ನೀರು ಕಾಯಿಸೋದು ಇದರಲ್ಲೇ ಅಲ್ವಾ. ಸೊ ಇದರಿಂದ ಗ್ಯಾಸ್ ಮೂಲ ಇದು ಒಂಥರ. ಈಗ ಮನೆಯಲ್ಲಿಲ್ಲ ಅಂತ ಹೋಟ್ಲುಗಳಿಗೆ ಊಟ ಮಾಡ್ತಾರೆ. ಹೌದು, ಮನೆಯಲ್ಲೂ ಇಲ್ಲ, ಹೋಟೆಲ್ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ. ನೋಡಿ ಪಾಪ ಅವ್ರಿಗೆ ಎಷ್ಟು ಇದಂತ ಎಲ್ಲಿಂದ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಕಂಪನಿಯವರು ಏನು ಮಾಡೋಕ್ಕಾಗ್ತಾ ಇಲ್ಲ. ಇದು ಆ ಥರ ನಿಟ್ಟಿನಲ್ಲಿ ಇದಾಗ್ತಾ ಇದೆ. ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಇದು ಬೇಗ ಈಡೇರಿಸಲಿ, ಎಲ್ಲರಿಗೂ ಸಾಮಾನ್ಯವಾಗಿ ಇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ.